ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿವಾದ ಇದೀಗ ಮತ್ತೊಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಒಂದ್ ಕಡೆ ನಾನೇನೂ ತಪ್ಪು ಮಾಡಿಲ್ಲ, ಕಾನೂನು ಪ್ರಕಾರವೇ ಸೈಟ್ ಅನ್ನ ಪಡೆದುಕೊಂಡಿದ್ದೀವಿ ಅಂತ ಸಿಎಂ ಎಷ್ಟೇ ಹೇಳ್ತಾ ಇದ್ರು, ದಿನಕ್ಕೊಂದರಂತೆ ಹೊರಬರ್ತಾ ಇರುವಂತ ದಾಖಲೆಗಳು ಅನುಮಾನದ ಹುತ್ತವನ್ನ ಬೆಳೆಯುವಂತೆ ಮಾಡಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗಾದ್ರೆ ಸಿಎಂಗೆ ಎದುರಾಗಿರುವಂತಹ ಸಂಕಷ್ಟ ಎಂಥದ್ದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. RTCಗಳಲ್ಲಿ ಮೋಡ ಸ್ವಾಧೀನ ಅಂತ ಇದ್ರೂ ಕೂಡ ಅದನ್ನ ಕೃಷಿ ಭೂಮಿ ಅಂತೇಳಿ ಇವರು ಕ್ರಯ ಪತ್ರವನ್ನ ನೋಂದಣಿ ಮಾಡ್ಕೊಂಡಿರೋದು ಇಲ್ಲಿ ಫೋರ್ಜರಿ ಸ್ಪಷ್ಟ ಕಂಡು ಬರುತ್ತೆ. ಈ ರೀತಿ ಹಗಲು ದರೋಡೆನ ಮಾಡಿ ಅದನ್ನು ಬಂಡತನದಲ್ಲಿ 62 ಕೋಟಿ ಒಬ್ಬ ಮುಖ್ಯಮಂತ್ರಿನೇ ಹಿಂಗೆ ಕೇಳಿರೋದು ಇತಿಹಾಸ ಉಂಟು. ನಿಮ್ಮ 40 ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯ್ತು. ಅದು ಯಾರೇ ಎಷ್ಟೇ ದೊಡ್ಡವರಿದ್ರೂ ಸಹ ಅನ್ಯಾಯ ಆಗಬಾರ್ದು. ಮುಡಾ ಸೈಟ್ ಹಂಚಿಕೆ ಹಗರಣ, ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಸಿಎಂ ಆಪ್ತರಿಂದಲೇ ಹೊರಬಂತ ಅಕ್ರಮ, ಏನಿದು ಸೈಟ್ ಗುದ್ದಾಟ? ಸಿಎಂ ಸಿದ್ದರಾಮಯ್ಯಗೆ ಹಿಂದೆಂದೂ ಬಾರದ ಸಂಕಷ್ಟ ಎದುರಾಗಿದೆ. ಕ್ಲೀನ್ ಇಮೇಜ್ ಇಟ್ಕೊಂಡಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಸೈಟ್ ಹಂಚಿಕೆಯ ಅಕ್ರಮ ಭಾರಿ ಮುಜುಗರವನ್ನೇ ತಂದಿಟ್ಟಿದೆ. ಇದೀಗ ಇದೇ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ನೀಡಿದ್ದಾರೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಮುಡಾಗೆ ವಂಚಿಸಿ ಕೋಟ್ಯಂತರ ಬೆಲೆ ನಿವೇಶನ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ಅಂತ ಹೇಳುವ ದೇವರಾಜು ಹಾಗೂ ಕುಟುಂಬದವರ ವಿರುದ್ಧ ದೂರು ನೀಡಿದ್ದಾರೆ. ಈಗಾಗಲೇ ಮೋಡ ಹಸ್ತಾಂತರವಾಗಿ ಮೋಡಾದವರು ಬೇರೆಯವರಿಗೆ ನಿವೇಶನ ರಚನೆ ಮಾಡಿದ ನಂತರ ಅದು ಕೃಷಿ ಭೂಮಿ ಅಂತೇಳಿ ಪರಿಗಣಿಸಕ್ಕೆ ಬರಲ್ಲ. ಹಾಗಾಗಿ ಕೃಷಿ ಭೂಮಿ ಅಂತೇಳಿ ಮತ್ತು ಅವರ ಸ್ವಾಧೀನ ಇದೆ ಅಂತೇಳಿ ಕ್ರಯಪತ್ರ ಮಾಡಿದ್ರೆ ಒಂದು ಸುಳ್ಳು ದಾಖಲಾತಿ ಆಗುತ್ತೆ. ಆ ಒಂದು ಸುಳ್ಳು ದಾಖಲಾತಿ ಆಧಾರದ ಮೇಲೆ ಖಾತೆ ಮಾಡೋ ಸಂದರ್ಭದಲ್ಲೂ ಕೂಡ ಮೈಸೂರು ತಾಲೂಕು ತಹಸೀಲ್ದಾರರು ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನಿವೇಶನ ರಚನೆ ಮಾಡೋದು ಮತ್ತು ಒಳಚರಂಡಿ ಉದ್ಯಾನವನ ರಚನೆ ಮಾಡಿ ಬಂದಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಹೇಗೆ ಖಾತೆ ಮಾಡ್ತಾರೆ? ಸೊ ಅದು ಕೂಡ ನಕಲಿ ದಾಖಲೆ ಅಂದರೆ ಸ್ಪಷ್ಟವಾಗಿ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲೇ ತನಿಖೆ ಮಾಡಿ ಅಂತೇಳಿ ನಾನು ಪೊಲೀಸರಿಗೆ ದೂರ ಅರ್ಜಿ ಕೊಟ್ಟಿದ್ದೀನಿ ಮತ್ತು ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿ ಅರ್ಜಿ ಕೊಟ್ಟಿದ್ದೀನಿ. ಹೌದು, ಪೊಲೀಸ್ ಠಾಣೆ ಮತ್ತು ರಾಜ್ಯಪಾಲರಿಗೆ ದೂರು ಬರೆದಿರುವ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಹಲವು ಪ್ರಶ್ನೆಗಳನ್ನ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರೋ ಪ್ರಶ್ನೆ ಏನು ಅಂದ್ರೆ, ಮೂಲ ಭೂಮಾಲೀಕರ ಮಗ ಎನ್ನುವ ದೇವರಾಜು ಅನ್ನೋರ ಅಸ್ತಿತ್ವವನ್ನೇ ಪ್ರಶ್ನಿಸಿದ್ದಾರೆ. ಅಂದಹಾಗೆ ಕೆಸರೆ ಗ್ರಾಮದಲ್ಲಿದ್ದ ಸರ್ವೆ ನಂಬರ್ 464ರಲ್ಲಿರೋ 3 ಎಕರೆ 16 ಗುಂಟೆ ಜಮೀನನ್ನ 1997ರಲ್ಲಿ ಭೂಸ್ವಾಧೀನ ಮಾಡಿಕೊಂಡಿದ್ದು 1998ರಲ್ಲಿ ಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ. ಹೀಗೆ 3 ಎಕರೆ 16 ಗುಂಟೆ ಭೂಸ್ವಾಧೀನ ಕೈಬಿಡಲು ಕಾರಣ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಭೂಸ್ವಾಧೀನದಿಂದ ಕೈಬಿಟ್ಟಿರೋ ರಾಜ್ಯಪತ್ರದ ಬಗ್ಗೆನೇ ಅನುಮಾನ ಹುಟ್ಟಿದೆ. ಅಲ್ಲದೆ 1998ರಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟಿದ್ದು ನಿಜವಾದ್ರೆ 2010ರವರೆಗಿನ RTCಗಳಲ್ಲಿ ಭೂಸ್ವಾಧೀನ ಎಂಬ ಉಲ್ಲೇಖ ಯಾಕಿದೆ ಅನ್ನೋ ಪ್ರಶ್ನೆಯನ್ನ ಕೃಷ್ಣ ಎತ್ತಿದ್ದಾರೆ. ಅಲ್ಲದೆ ಪಾರ್ವತಿ ಹೆಸರಿಗೆ ಖಾತೆ ವರ್ಗಾವಣೆ ವೇಳೆ ಸ್ಥಳ ಪರಿಶೀಲನೆ ಮಾಡಿಲ್ವಾ ಅನ್ನೋ ಅನುಮಾನವೂ ಇದೆ. ಈ ಮಧ್ಯೆ ಮೂಲ ಭೂಮಾಲೀಕ ಜವರ ಅನ್ನೋರ ಮಗ ದೇವರಾಜು ಅನ್ನೋರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಇದೆ. ಯಾಕಂದ್ರೆ 2004-5ನೇ RTC ಕಲಂ 10ರಲ್ಲಿ MR 8/9293 ಎಂಬ ಉಲ್ಲೇಖವಿದೆ. ಇದರ MR ಗಮನಿಸಿದಾಗ ಮಾರಪ್ಪ ಎಂಬುವರಿಗೆ ಸೇರಿದ ದಾಖಲೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ದೇವರಾಜು ಕುಟುಂಬದ ವಿಳಾಸವೇ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ ಅಂತ ಕೃಷ್ಣ ಆರೋಪಿಸಿದ್ದಾರೆ. ಹೀಗೆ ಒಂದರ ಮೇಲೊಂದು ದಾಖಲೆ ಹೊರಬರ್ತಾ ಇರೋದು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ, ಪರಿಷತ್ ಸದಸ್ಯ CT ರವಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಹೆಲಿಕಾಪ್ಟರ್ ಓಡಾಡೋ ಸರ್ಕಾರ, ನಿಮ್ಮ ಸಚಿವರಿಗೆ ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಟೈಮ್ ಎಷ್ಟು ತೊಗೊಳುತ್ತೆ ಅಂತ ಗೊತ್ತಿಲ್ಲ. ಹೆಲಿಕಾಪ್ಟರ್ಗಿಂತ ಫಾಸ್ಟಾಗಿ ಹೋಗ್ಬೋದು. ಸೊ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗಿ ಅಷ್ಟು ಪಾಪ ಭಯದಲ್ಲಿ ಓಡೋಗಿದ್ದೀರಾ. ಯೋಚನೆ ಮಾಡಿ, ಇಷ್ಟು ಭಯ ಎಷ್ಟು ಕವರ್ ಅಪ್ ಮಾಡಲಿಕ್ಕೆ ಆ ಫೈಲನ್ನು ಎತ್ಕೊಂಡು ಓಡಿದ್ದೀರಾ. ನಿಮ್ಮ ಬಂಡತನ
ಈ ರೀತಿ ಹಗಲು ದರೋಡೆನ ಮಾಡಿ ಅದನ್ನು ಬಂಡತನದಲ್ಲಿ 62 ಕೋಟಿ ಒಬ್ಬ ಮುಖ್ಯಮಂತ್ರಿನೇ ಹಿಂಗೆ ಕೇಳಿರೋದು ಇತಿಹಾಸ ಏನ್ರಿ? ನಿಮ್ಮ 40 ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯ್ತು. ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ 40 ವರ್ಷದ ಅನುಭವ ಇದೆ. ನಾನು ಅದಕ್ಕೆ ಆಗ್ರಹಿಸ್ತೇನೆ, ಒಂದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ನೈತಿಕ ಹೊಣೆ ನೀವು ಹೊರಲೇಬೇಕು. ಇನ್ನು ಮುಡಾ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮಾರ್ಮಿಕವಾಗಿ ಮಾತನಾಡಿದ್ದು, ಭೂಮಿ ವಿಚಾರದಲ್ಲಿ ಮಾತನಾಡೋದು ಒಂದ್ ರೀತಿ ಪೆಂಡೋರಾಸ್ ಬಾಕ್ಸ್, ಅಂದ್ರೆ ನಿಗೂಢ ಇದ್ದಂತೆ. ಆದ್ರೆ ಮುಡಾ ಪ್ರಕರಣವನ್ನ ಮುಚ್ಚಾಕಲು ಆಗಲ್ಲ ಅಂದಿದ್ದಾರೆ. ಅದು ಯಾರೇ ಎಷ್ಟೇ ದೊಡ್ಡವರಿದ್ರೂ ಸಹ, ವಿರೋಧ ಪಕ್ಷದವರು ವಿಫಲರಾದ್ರೂ ಸಹ ನಾವು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಎಚ್ಚರಿರ್ತೇವೆ. ಅದು ಅನ್ಯಾಯ ಆಗಬಾರ್ದು. ಒಟ್ಟಾರೆಯಾಗಿ ಮುಡಾ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೀತಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಲಾಗಿದೆ. ತನಿಖೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿಲೀಪ್, TV9 ಮೈಸೂರು.